ಮೇಲೆನಿಪನಾಟಿ ಮೊದಲಾದ ರಾಗಂಗಳ ತಾಳಮೇಳದಿ 4 ಸಂಧಿ ಶ್ರೀಲೋಲ ಚರಿತೆಯ ತತ್ವರಹಸ್ಯದ ಮಾಲೆ ಕೇಳ್ವರಿಗಲಂಕಾರ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಮೇಲೆನಿಪ ನಾಟಿ ಮೊದಲಾದ ರಾಗಂಗಳ ಎಂಬ ಮೊದಲನೆಯ ಪದ್ಯದಲ್ಲಿ ಶ್ರೀ ವಾದಿರಾಜರು ವೈಕುಂಠ ವರ್ಣನೆಯು ತತ್ವರಹಸ್ಯದ ಮಾಲೆ ಅಂತ ಹೇಳಿದ್ದಾರೆ. ಅರ್ಥವನ್ನು ನೋಡಿದರೆ ಮೇಲೆನಿಪ ಉತ್ತಮವಾದ, ನಾಟಿ ಮೊದಲಾದ ರಾಗಂಗಳ, ನಾಟಿ ಮೊದಲಾದ ಪ್ರತಿ ಪದಕ್ಕೂ ಸೂಚಿಸಿರುವ ರಾಗಗಳಲ್ಲಿ ಅಥವಾ ಯೋಗ್ಯವೆನಿಸಿದ ಇತರ ರಾಗಗಳಲ್ಲಿ ಸಂಗೀತ ಶಾಸ್ತ್ರಾನುಸಾರವಾದ ರಾಗವಿನ್ಯಾಸಗಳಿಂದ ತಾಳಮೇಳದಿ ತಾಳ ವಾದ್ಯ ಮೊದಲಾದ ವಾದ್ಯಗಳೊಂದಿಗೆ ಕೂಡಿಕೊಂಡು ಪೇಳ್ವರಿಗೆ ಹಾಡುವವರಿಗೆ 4 ಸಂಧಿ. ಈ ಗ್ರಂಥದ 4 ಸಂಧಿಗಳಲ್ಲಿ ಹೇಳಲಾಗುವ ಶ್ರೀಲೋಲ ಚರಿತೆಯ ಲಕ್ಷ್ಮೀಲೋಲನ ಮಹಿಮಾರೂಪದ ತತ್ವರಹಸ್ಯದ ಮಾಲೆ ಗೂಢ ಪ್ರಮೇಯದ ಮಾಲಿಕೆಯು ಅಲಂಕಾರ ಭೂಷಣವೆನಿಸುವುದು. ನಾಟಿ ಒಂದು ಘನವಾದ ರಾಗ, ವೀರರಸ ಪ್ರಧಾನವಾದ ರಾಗ, ದಿಟ್ಟತನದಿಂದ ತತ್ವ ಹೇಳಲು ಯೋಗ್ಯವಾದ ರಾಗ. ಇಂಥ ಉತ್ತಮವಾದ ನಾಟಿ ಮೊದಲಾದ ರಾಗಗಳು ಮತ್ತು ತಾಳಗಳ ಮೇಳನದಲ್ಲಿ 4 ಸಂಧಿಗಳಾಗಿ ರಚಿತವಾಗಿರುವ ಲಕ್ಷ್ಮೀಲೋಲನ ಚರಿತ್ರೆಯ ತತ್ವ ರಹಸ್ಯದ ಮಾಲೆ ಇದು. ಕೇಳುವವರಿಗೆ ಕಿವಿಗೆ ಭೂಷಣಪ್ರಾಯವಾಗಿದೆ. ಅಸಾಧಾರಣ ನಿರೂಪಣೆಯ ಒಳಗೊಂಡಿರುವುದರಿಂದ ಪಂಡಿತಾದರಣೀಯವೂ ಹೌದೆಂಬುದು ಮೊದಲ ಪದ್ಯದಲ್ಲಿ ತತ್ವರಹಸ್ಯದ ಮಾಲೆ ಎಂಬುದರಿಂದ ಸೂಚಿತವಾಗಿದೆ ಎಂದು ಹೇಳುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.